ವಸತಿ ಹಕ್ಕಿಗಾಗಿ ಸಿಂದಗಿಯಲ್ಲಿ ಪ್ರತಿಭಟನೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ದಲಿತರು ಉದ್ಧಾರ ಆಗಿಲ್ಲ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಕರ್ನಾಟಕ ದಲಿತ ಸಂಘರ್ಷ ಮುಖಂಡರಿಂದ ಪ್ರತಿಭಟನೆ. ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ. ಕಾಲಮಿತಿಯೊಳಗೆ ಬೇಡಿಕೆ ಈಡೇರಿಸುವಂತೆ ಶಿವು ಬಡಿಗೇರ್ ಆಗ್ರಹ. ಹೌದು, ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಮಿತಿ ಸಿಂದಗಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಿ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ತಾಲೂಕು ಸಂಘಟನಾ ಸಂಚಾಲಕ ಶಿವು ಬಡಿಗೇರ್ ಮಾತನಾಡಿ, ಪರಿಶಿಷ್ಟ ಜಾತಿ ಹಾಗೂ ವರ್ಗ ಹಾಗೂ ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ಸಮಸ್ಯೆಯನ್ನ ಕಾಲಮಿತಿಯೊಳಗಾಗಿ ಇತ್ಯರ್ಥಗೊಳಿಸಬೇಕು. ವಿನಾಕಾರಣ ವಜಾಗೊಳಿಸಿರುವ ಬಗರ್ ಹುಕುಂ ಸಾಗುವಳಿಯ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು. ವಿನಾಕಾರಣ ವಜಾಗೊಳಿಸಿರುವ ಬಗರ್ ಹುಕುಂ ಸಾಗುವಳಿಯ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ದಲಿತ ಮುಖಂಡರಾದಂತಹ ವಿರೂಪಾಕ್ಷಿ ಗುಬ್ಬೇವಾಡ ಅವರು ಮಾತನಾಡಿ, ಬೆಂಗಳೂರು ನಗರ ಜಿಲ್ಲೆ ಪೂರ್ವ ತಾಲೂಕಿನ ಕಾಡುಗೋಡಿ ಪ್ಲಾಂಟೇಷನ್ನಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮಂಜೂರಾಗಿರುವ ಭೂಮಿಯಲ್ಲಿ ಅರಣ್ಯ ಅಧಿಕಾರಿಗಳು ಒಕ್ಕಲೆಬ್ಬಿಸುವುದನ್ನು ಕೂಡಲೇ ತಡೆಗಟ್ಟಬೇಕು. ಅಧಿಕಾರಿಗಳ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಹಾಗೂ ಶ್ರೀಕಾಂತ್ ಬಿಜಾಪುರ್ ಇವರು ಮಾತನಾಡಿ, ಪರಿಶಿಷ್ಟರ ಪಿಟಿಸಿಎಲ್ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನ ಮಾನ್ಯ ಮಾಡದ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ಪಿಟಿಸಿಎಲ್ ಪ್ರಕರಣಗಳು ವಜಾಗೊಳಿಸುತ್ತಿದ್ದು ನುರಿತ ಹಿರಿಯ ವಕೀಲರನ್ನ ನೇಮಿಸಿ ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೇಲ್ಮನವಿ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಸಂಚಾಲಕರಾದಂತಹ ಸಂತೋಷ್ ಭಾಸ್ಕರ್, ತಾಲೂಕು ಸಂಘಟನಾ ಸಂಚಾಲಕರಾದಂತಹ ಯಲ್ಲಪ್ಪ ಮಿರಗಿ, ಪರಶುರಾಮ್ ನಾಲ್ಕಮಾನ್, ವಿಜಯ್ ಮಲ್ಕಟ್ಟಿ, ಬಸೀರ್ ಮಾಶ್ಯಾಳ್, ಶಿವರಾಜ್ ಕುಂಟೋಜಿ, ಸಂಘಟನೆಯ ಕಾರ್ಯಕರ್ತರು, ದಲಿತ ಮುಖಂಡರು ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹೋರಾಟದ ವಿಷಯ ನಮ್ಮ ಹಕ್ಕೊತ್ತಾಯಗಳದಾವ. ಪರಿಶಿಷ್ಟ ಜಾತಿ ವರ್ಗಗಳ ಹೂವಿನ ತಳ ಸಮುದಾಯ ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ದರಖಾಸ್ತು ಮಂಜೂರು ಸಮೀಕರಣ ಕಾಲಮಿತಿ ಒಳಗಾಗಿ ಇತ್ಯರ್ಥಗೊಳಿಸಬೇಕಾಗಿ ವಿನಾಕಾರಣ ವಜಾಗೊಳಿಸುತ್ತಿರುವ ಬಗರ್ ಹುಕುಂ ಸಾಗುವಳಿ ಅರ್ಜಿಗಳನ್ನು ಮರುಪರಿಶೀಲಿಸಬೇಕಂತ ಒಂದೇದು ನಮ್ದು. ಎರಡನೇದು, ಪರಿಶಿಷ್ಟ ಜಾತಿ ಪಿಟಿಸಿಎಲ್ ಕಾಯ್ದೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡದ ಕಂದಾಯ ಇಲಾಖೆ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಎರಡನೇದು. ಮೂರನೇದು, ಹೈಕೋರ್ಟ್ಗಳಲ್ಲಿ ಪಿಟಿಸಿಎಲ್ ಪ್ರಕರಣಗಳು ವಜಾಗೊಳ್ಳುತ್ತಿದ್ದು ನುರಿತ ಹಿರಿಯ ವಕೀಲರನ್ನು ನೇಮಿಸಿ ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಮೂರನೇದು. ನಾಲ್ಕನೇದು, ಬೆಂಗಳೂರು ನಗರ ಜಿಲ್ಲೆ ಪೂರ್ವ ತಾಲೂಕಿನ ಕಾಗೋಡಿ ಪ್ಲಾಂಟೇಷನ್ನಲ್ಲಿ ಪರಿಶಿಷ್ಟ ಜಾತಿಯರ ಮಂಜೂರಾಗಿರುವ ಭೂಮಿಯಲ್ಲಿ ಅರಣ್ಯ ಅಧಿಕಾರಿಗಳು ಒಕ್ಕಲಿಸುವುದನ್ನು ಕೂಡಲೇ ತಡೆಗಟ್ಟಿಸಬೇಕು. ಅಧಿಕಾರಿ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸಬೇಕು. ಇನ್ನು ಐದನೇದು, ಕೈಗಾರಿಕಾ ಸ್ಥಾಪನೆ ನೆನಪದಲ್ಲಿ ಕೆಐಡಿಬಿಯಲ್ಲಿ ದೇವನಹಳ್ಳಿ ಚಂದ್ರಾಯಪಟ್ಟಣದಲ್ಲಿ ಗುರುತಿಸಿರುವ 1777 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಭೂಸ್ವಾಧೀನ ನಿರ್ಧಾರವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು. ಆರನೇದು, ಪರಿಶಿಷ್ಟ ಜಾತಿಯ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ನಿವಾರಣೆಗೆ ಸರ್ಕಾರ ಸ್ಥಾಪಿಸುತ್ತಿರುವ ಡಿಸಿಆರ್ಇ ಪೊಲೀಸರ ಠಾಣೆಗಳಲ್ಲಿ ಅಗತ್ಯ ಇರುವ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು. ಏಳನೇದು, ಎಸ್ಸಿ ಎಸ್ಟಿ ಪಿಟಿಸಿಎಲ್ ನಿರ್ವಹಣೆಗೆ ಪ್ರತ್ಯೇಕ ನಿರ್ದೇಶನಾಲಯ ಅಥವಾ ಏಕಗವಾಕ್ಷಿ ಯೋಜನೆಯನ್ನು ವ್ಯವಸ್ಥೆ ಜಾರಿಗೊಳಿಸಬೇಕು. ಸಂಬಂಧಿತ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಿಸಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಇಲಾಖೆಯಲ್ಲಿ ನಿಗದಿತವಾದ ಅವಧಿಯೊಳಗೆ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡಬೇಕು. ಇವತ್ತೇನು ನಾವು ಮಾಡ್ಲಿಕ್ಕಿದ್ದೀವಲ್ಲ ಈ ಬಗರ್ ಹುಕುಂ ಕಾಯ್ದೆ ಕುರಿತು ಹೋರಾಟ, ಇದು ಚಾರಿತ್ರಿಕ ಹೋರಾಟ. ಮತ್ತು ಇನ್ನೊಂದೇನಂತಂದ್ರೆ ಇಲ್ಲಿ ನೊಂದವರ ಧ್ವನಿಯಾಗಿ ಮತ್ತು ನೊಂದವರಿಗೆ ತೃಪ್ತಿಗಾಗಿ ನೊಂದವರ ಬದುಕಿಗಾಗಿ ಮಾಡತಕ್ಕಂಥ ಬಹಳ ಸಾಮಾಜಿಕ ಕಳಕಳಿಯ ಹೋರಾಟ ಇದು ಆಗಿದ್ದು, ಈ ಬಗರ್ ಹುಕುಂ ಕಾಯ್ದೆಯನ್ನ ಜಾರಿ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಎಷ್ಟು ವಿಫಲ ಆಗಿರುತ್ತಂದ್ರೆ ಈ ಹೋರಾಟವನ್ನು ಸುಮಾರು ವರ್ಷಗಳಿಂದ, ಇದು 60-70 ವರ್ಷಗಳಿಂದ ಹೋರಾಟ ನಡೆದೇ ಇದೆ. ನಡೆದಿದ್ರೂ ಕೂಡ ಇದರ ಕುರಿತು
ಒಬ್ರು ಅದನ್ನ ಗಣನೆಗೆ ತಗೊಳ್ತಾ ಇಲ್ಲ. ಹೋರಾಟಗಳು ಪದೇ ಪದೇ ಯಾಕೆ ಆಗ್ಲಕತ್ತೇವ ಅಂತಂದ್ರೆ ಅದನ್ನ ಅವ್ರು ಗಣನೆಗೆ ತಗೊಳಕತ್ತಿಲ್ಲ, ಜಾರಿ ಆಗ್ತಾ ಇಲ್ಲ. ಈಗ ಒಂದು ಸಮಸ್ಯೆ ಆಗ್ಯದ ಅಂತಂದ್ರೆ ಸಮಸ್ಯೆ ಪರಿಹಾರ ಆದ್ಮೇಲೆ ಒಂದು ಕಾಯಿಲೆ ಬಂದಂತಂದ್ರೆ ಹಾಸ್ಪಿಟಲ್ಗೆ ಹೋಗ್ತಾನೆ ಅವ್ನ ವ್ಯಕ್ತಿ. ಅವ್ನ ಕಾಯಿಲೆ ವಾಸಿ ಆದ್ಮೇಲೆ ಹಾಸ್ಪಿಟಲ್ಗೆ ಹೋಗೋದಿಲ್ಲ ಅವನು. ಅದ್ರ ಅರ್ಥ ಇದ್ರ ಪರ ವಿರೋಧ ಹೋರಾಟ ನಡೆದಿದೆ ಅಂತಂದ್ರೆ ಕಾರಣ ಇನ್ನೂ ಈ ಗಾಯ ಆರಿಲ್ಲ, ಈ ರೋಗ ಹೋಗಿಲ್ಲ. ಆ ಕಾರಣಕ್ಕೆ ಆ ರೋಗನ ಹೋಗಲಾಡಿಸಬೇಕಂತ ಸರ್ಕಾರನೇ ಗಾಢ ನಿದ್ರೆಯಲ್ಲದ. ಆ ಸರ್ಕಾರಕ್ಕೆ ನಮ್ದೊಂದು ಧಿಕ್ಕಾರವಾದ. ಈ ಹೋರಾಟವನ್ನ ಕೊನೆಗಾಣಿಸಬೇಕು ಅಂತಂದ್ರೆ ಎಚ್ಚೆತ್ತುಕೊಂಡು ಕೆಲಸ ಮಾಡ್ರಿ, ಇಲ್ಲ ಅಂತಂದ್ರೆ ಹೋರಾಟ ಉಗ್ರ ಸ್ವರೂಪದ ರೂಪ ತಾಳೋದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟು ಈ ಬೆಂಕಿಗೆ ನೀವು ಬಲಿಯಾಗಬೇಡ್ರಿ ಅಂತ ಹೇಳ್ತೀವಿ. ಬಗರ್ ಹುಕುಂ ಕಾಯ್ದೆಯನ್ನು ಇವತ್ತ ಜಾರಿಗೆ ಬರಬೇಕಾಗಿತ್ತು. ಆದರೆ ಅದು ಜಾರಿಗೆ ಮಾಡಲು ಇವತ್ತು ಸರ್ಕಾರ ಸಾಕಷ್ಟು ವಿಫಲ ಹೊಂದಿದೆ. ಯಾವ ಥರ ವಿಫಲ ಹೊಂದಿದೆಯಪ್ಪ ಅಂದ್ರೆ 1777ರಿಂದ ಈ ಹೋರಾಟವನ್ನು ದಲಿತ ಸಂಘರ್ಷ ಸಮಿತಿ ಮಾಡ್ಕೋತಾನೆ ಬರ್ತಾ ಇದೆ. ಆದರೆ ಇವತ್ತು ಏನಾಗ್ತಾ ಇದೆಯಪ್ಪ ಅಂದ್ರೆ ಸರ್ಕಾರ ಇವತ್ತು ಕಣ್ಣು ಮುಚ್ಚುವಂತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗಿದೆ. ಇಂಥ ಒಂದು ಜಾರಿಗೆ ಮಾಡ್ತಕ್ಕಂಥ ಇವತ್ತು ಭೂಮಿಗಳನ್ನು ಎಷ್ಟೋ ಇವತ್ತು ಪೆಂಡಿಂಗ್ ಇಟ್ಕೊಂಡು ಇವತ್ತು ಅರ್ಜಿಗೆ ಹಾಕ್ರಿ, ಆದರೆ ನಿಮಗೆ ಜಮೀನನ್ನು ನೀಡ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಚುನಾವಣೆಗಳಲ್ಲಿ ಇವತ್ತು ಸಾಕಷ್ಟು ದಲಿತರ ವೋಟನ್ನು ಪಡೆದುಕೊಂಡು ಇವತ್ತು ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಸರ್ಕಾರ ಬಂದ ಮೇಲೆ ನಾವು ಬಗರ್ ಹುಕುಂ ಅಂತಕ್ಕಂಥ ಕಾಯ್ದೆಗಳು ಅವ್ರಿಗೆ ಯಾವತ್ತೂ ಕಣ್ಣಿಗೆ ಕಾಣುವುದಿಲ್ಲ. ಅದೇ ರೀತಿಯಾಗಿ ಇವತ್ತು PTCL ಕಾಯ್ದೆ ಅಂತಕ್ಕಂಥದ್ದು ಅವರೇ ಇವತ್ತು ಜಾರಿಗೆ ಮಾಡಿದ್ದಾರೆ. PTCL ಕಾಯ್ದೆಯಲ್ಲಿ ಸಾಕಷ್ಟು ಭೂಮಿಗಳು ಇವತ್ತು ನಮ್ಮ ಪೂರ್ವಿಕರು ಏನ್ ಮಾಡಿದಾರಪ್ಪ ಅಂದ್ರೆ ತಿಳುವಳಿಕೆ ಇಲ್ಲದೆ ಒಂದು ಸ್ವಲ್ಪ ಹಣದ ಆಶೆಕ್ಕಾಗಿ ಮಾರಾಟ ಮಾಡಿದ್ದಾರೆ. ಆದ್ರೆ ಅದು ಸರ್ಕಾರದ ನಿಯಮಾವಳಿ ಪ್ರಕಾರ ಇವತ್ತು ಏನಿದೆಯಪ್ಪ ಅಂದ್ರೆ PTCL ಕಾಯ್ದೆ ಆ ಒಂದು ಮಾರಾಟ ಮಾಡಿರ್ತಕ್ಕಂಥ ಜಮೀನುಗಳನ್ನು ಇವತ್ತ ಮರಳಿ ಇವತ್ತ ಆ ಫಲಾನುಭವಿಗೆ ದೊರಕಬೇಕು ಅಂತಕ್ಕಂಥ ಒಂದು ಆದೇಶವನ್ನು ತಾವೇ ಮಾಡ್ತಾರ, ಮುಂದೆ ಕೋರ್ಟಿಗೆ ತಾವೇ ಹೋಗ್ತಾರ. ಇವತ್ತು ಎಷ್ಟೋ ಜನ ಇವತ್ತು PTCL ಕಾಯ್ದೆಯಲ್ಲಿ ಇವತ್ತ ನಮಗೆ ಜಮೀನು ಆಗ್ತದ, ಜಮೀನು ಪಡೆದುಕೊಳ್ತೀವಿ ಅಂತ ಅರ್ಜಿಗಳನ್ನು ಹಾಕಿದ್ದಾರೆ. ಸಾಕಷ್ಟು ಅರ್ಜಿಗಳನ್ನು ಇವತ್ತು ವಿಲೇವಾರಿ ಮಾಡಿದ್ದಾರೆ ಅಂತ ಅರ್ಜಿಗಳು. ಅವು ಪುನರ್ ಇವತ್ತು ಒಬ್ಬರು ಪೀಠ ನ್ಯಾಯಾಧೀಶರನ್ನು ನೇಮಿಸಿ ಅವರಿಗೆ ನ್ಯಾಯ ಸಿಗ್ತಕ್ಕಂಥ PTCL ಅರ್ಜಿ ಹಾಕಿರ್ತಕ್ಕಂಥ ಎಲ್ಲಾ ಫಲಾನುಭವಿಗಳಿಗೆ ನ್ಯಾಯ ಸಿಗುವಂತಕ್ಕಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಈ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ದಲಿತ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ದಲಿತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಗಳಿವೆ. ಇವತ್ತು ನೋಡಿ, ದಲಿತರಿಗೆ ಇವತ್ತು ಒಂದು ಸರಿಯಾದಂತ ಆಹಾರವನ್ನು ಒದಗಿಸಬೇಕಪ್ಪ ಅಂದ್ರ ಅಲ್ಲಿ ಇವತ್ತು ಬಜೆಟ್ ಕೊರತೆ ಇದೆ ಅಂತಕ್ಕಂಥದ್ದು ಇದೆ. ಇವತ್ತು ಸಾಕಷ್ಟು ಸಲ ನಾವು ವಸತಿ ನಿಲಯಗಳಿಗೆ ಭೇಟಿ ನೀಡಿದ್ದೇವೆ. ಮೂಲಭೂತ ಸೌಕರ್ಯಗಳ ಕೊರತೆಯೂ ಕೂಡ ಸಾಕಷ್ಟಿದೆ. ಈ ಮೂಲಭೂತ ಸೌಕರ್ಯಗಳ ಕೊರತೆ ಯಾಕಾಗಿದೆಯಪ್ಪ ಅಂದ್ರ ಸರಿಯಾದಂತ ಒಂದು ಬಜೆಟ್ ಅನ್ನು ನೀಡದ ಕಾರಣಕ್ಕಾಗಿ ನಾವು ಇವತ್ತು ಅಸ್ತವ್ಯಸ್ತವಾಗಿದೆ ಅಂತಕ್ಕಂಥದ್ದು ಸಾಕಷ್ಟು ಹಾಸ್ಟೆಲ್ನ ಮೇಲ್ವಿಚಾರಕರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಬಿಜಾಪುರ ಜಿಲ್ಲಾ ಇರ್ತಕ್ಕಂಥ ಮತ್ತು ಸಿಂದಗಿಯ ಸ್ಥಳೀಯ ಶಾಸಕರನ್ನು ಹಿಡ್ಕೊಂಡು ಹೇಳ್ತಾ ಇದೀವಿ. ಇವತ್ತ ಇರ್ತಕ್ಕಂಥ ಹಾಸ್ಟೆಲ್ ವಸತಿ ನಿಲಯಗಳಿಗೆ ಬರ್ತಕ್ಕಂಥ ಸಂಪೂರ್ಣವಾದಂತ ಬಜೆಟ್ ಅನ್ನು ಹಾಕಿಸಿ ಒಳ್ಳೆಯ ಒಂದು ಆಹಾರ ಮತ್ತು ಒಳ್ಳೆಯ ಒಂದು ಸೌಲಭ್ಯವನ್ನು ಒದಗಿಸಿಕೊಡಲು ಕೂಡ ನೀವು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಬಗರ್ ಹುಕುಂ ಕಾಯ್ದೆಯನ್ನು ಕೂಡ ಇದು ಕೂಡಲೇ ಜಾರಿಗೆ ಆಗಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನೀವು ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲಿ ಇದು ಧ್ವನಿಯನ್ನು ಎತ್ತಬೇಕು. ಇಲ್ಲವಾದರೆ ಇಲ್ಲಿರ್ತಕ್ಕಂಥ ಬಿಜಾಪುರದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಮುಂದಿನ ದಿನಮಾನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಗೆರವು ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಬಂಧುಗಳೇ.